ಇದನ್ನ ನನಗೆ ತುಂಬಾ 3D ತರ ಮಾಡ್ಕೊಟ್ರು. ಕಾಕ್ರೋಚ್ ಸುಧೀರ್ ಅವರು ಅದ್ಭುತವಾಗಿ ಅವರ ಆರ್ಟ್ ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ನನ್ಗೆ ಪ್ರೀತಿಯಿಂದ Yes, sir. ಕಾಕ್ರೋಚ್ ಸುದಿ ಅವರು ಹಾರ್ಟ್ ವರ್ಕ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಇಷ್ಟು ಚೆನ್ನಾಗಿ ಮಾಡ್ಕೊಟ್ರು ಅಂದ್ರೆ ಅವ್ರು ಮಾಡ್ಕೊಡೋವರೆಗೂ ಇದ್ರಲ್ಲೇ ನೀರ್ ಕುಡಿತಾ ಇದೆ. ಅವ್ರು ಮಾಡ್ಕೊಟ್ಟ ಮೇಲೆ ಅದ್ರದ್ದು ಬಣ್ಣ ಹೊಟ್ಟೋಗುತ್ತೆ ಅಂತ ಅವತ್ತಿಂದ ಸ್ಟಾಪ್ ಮಾಡ್ಬಿಟ್ಟೆ ಇದ್ರಲ್ಲಿ ನೀರ್ ಕುಡಿಯೋದು. ಅಲ್ಲಿ ಬೇರೆಯವ್ರ ಬಾಟ್ಲ್ ಎತ್ಕೊಂಡು ಅದ್ರಲ್ಲಿ ಕುಡಿದ್ಬಿಟ್ಟು ಅಲ್ಲೇ ಇಟ್ಬಿಡ್ತಿದ್ದೆ. ಇದನ್ನು ಯೂಸೇ ಮಾಡಿಲ್ಲ, ಯಾಕಂದ್ರೆ ಆ ಬಣ್ಣ ತಿರ್ಗಾ ಹೊಟ್ಟೋದ್ರೆ ಆ ಫಿನಿಶಿಂಗ್ ಒಂದು ನೆನಪಿಗೆ ಇರ್ಲಿ ಅಂತ ಯಾವತ್ತು ಅವ್ರು ಪೇಂಟ್ ಮಾಡ್ಕೊಟ್ರು ಅವತ್ತಿಂದ ಸ್ಟಾಪ್ ಮಾಡಿದೆ. ಅದ್ ಬಿಟ್ಟು ಇದು ಕಾಫಿ ಲೋಟಕ್ಕೂ ಅಷ್ಟೇ, ಇದ್ರಲ್ಲೇ ಕಾಫಿ ಕುಡಿತಾ ಇದ್ದಿದ್ದು. ಇದಕ್ಕೂ ಕ್ಯಾಡಾ ಬಾಂಬ್ಸ್ ಅನ್ನೋದಕ್ಕೆ ಬಾಂಬ್ದು ಒಂದು ಲೋಗೋ ಹಾಕೊಟ್ಟು ನೀನ್ ಬಾಂಬ್ ತರ ಇದೆಯಾ ಅಂದ್ಬಿಟ್ಟು ಮಾಡ್ಕೊಟ್ರು. ಅದರಿಂದ ಇದು ಎರಡರಲ್ಲೂ ಇದ್ರಲ್ಲಿ ಕಾಫಿ ಕುಡಿತಾ ಇರಲಿಲ್ಲ, ಇದ್ರಲ್ಲಿ ನೀರು ಕುಡಿತಿರ್ಲಿಲ್ಲ. ಅದನ್ನ ಶೋಗಂಗೆ ಆಚೆ ಬಂದ್ಮೇಲೆ ತಂದು ಇಲ್ಲಿ ಮನೇಲಿ ಎತ್ಕಾಣಂಗೆ ಟೀಪಾಯ್ ಮೇಲೆ ಇಟ್ಟಿದ್ದು. ಓಕೆ, ಇದು ಕಾಕ್ರೋಚ್ ಸುಧೀರ್ ಅವ್ರಿಗೆ ಹೋಗ್ಬೇಕು, ಬಿಕಾಸ್ ಅವ್ರಿಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ವಿಲ್ಲನ್ ಆಗಿ ಗುರುತಿಸ್ಕೊಳ್ಳೋಕ್ಕೂ ಮುಂಚೆ ಅವರು ಪೇಂಟರ್ ಆಗಿ ಗುರುತಿಸ್ಕೊಂಡಿದ್ರು. ಸೊ ಅವ್ರು ಯೂಶಲಿ ಆ ಪ್ರೊಫೆಷನಲಿಸಮ್ ಅಲ್ಲೇ ಇದ್ರು. ಸೊ ಹಾಗಾಗಿ ಅವರ ಕಲೆಯನ್ನ ಈ ಗ್ಲಾಸ್ ಮೇಲೆ ಕ್ಯಾಡಮಾಮ್ಸ್ ಅವ್ರಿಗೋಸ್ಕರ ಒಂದು ಬಾಂಬ್. ಇದ್ರ ಬಗ್ಗೆ ಇನ್ನೊಂದು ಹೇಳ್ಬಿಡ್ತೀನಿ. ಇದನ್ನ ನನಗೆ ತುಂಬಾ 3D ತರ ಮಾಡ್ಕೊಟ್ರು. ಅಂದ್ರೆ ಒಂದ್ ಲೇಯರ್ ಮೇಲೆ ಒಂದ್ ಲೇಯರ್, ಅದ್ರ ಮೇಲೆ ಒಂದು ಲೇಯರ್, ಅದೊಂದು 3D ತರ ಸೈಡಿಗೆ ಬರಂಗೆ ಎಲ್ಲ ಕಾಣಿಸಂಗೆ. ಅದಕ್ಕೆ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ನಮ್ಗೆಲ್ಲ ಕಾಟಾಚಾರಕ್ಕೆ ಮಾಡ್ಕೊಟ್ಟೆ, ಅವ್ರಿಗೆ ಯಾಕೆ ಈ ತರ ಎಲ್ಲದಕ್ಕೂ ಡೀಟೇಲಿಂಗ್ ಆಗಿ ಕಲರ್ಫುಲ್ ಆಗಿ 3D ತರ ಮಾಡ್ಕೊಡ್ತಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ನಿಮ್ಗಳಿಗೆ ಟೇಸ್ಟ್ ಇಲ್ಲ, ನೀವು ಕೇಳಿದ್ದೆ ಕಾಟಾಚಾರಕ್ಕೆ. ಅವ್ರು ಬಂದು ನನ್ಗೆ ಸ್ಪೆಷಲ್ ಆಗ್ಬೇಕು, ನಾನು ಮನೇಲಿ ಇಟ್ಕೊಳ್ತೀನಿ ಅಂತ ಕೇಳಿದ್ರು. ಅದಕ್ಕೆ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ದೀನಿ ಅಂತ ಕಾಕ್ರೋಚ್ ಸುದಿ ಅವರು ನನ್ಗೆ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ರು.